ಎಲ್ಲ ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ಹಾಗೆ ಜೈ ಬಜರಂಗಿ ಕ್ರಿಯೇಷನ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನು. ಇವತ್ತು ಕ್ರೋಶಾ ಡಿಸೈನ್ ಏನು ತೋರಿಸ್ತಾ ಇಲ್ಲ, ನಾರ್ಮಲ್ ನೀಡಲ್ ಯೂಸ್ ಮಾಡಿ ಬೀಡ್ಸನ್ನು ಆ್ಯಡ್ ಮಾಡಿ ಗ್ರ್ಯಾಂಡ್ ಬ್ರೈಡಲ್ ಕುಚ್ಚನ್ನು ಹೇಗೆ ಮಾಡೋ ಅಂಥದ್ದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೊಸ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂಥದ್ದು ಜರಿ ಥ್ರೆಡ್ಡಲ್ಲಿ ಈ ರೀತಿ ನಾರ್ಮಲ್ ನೀಡಲ್ಗೆ ಈ ರೀತಿ ಜರಿ ಥ್ರೆಡನ್ನು ನಾನು ಆ್ಯಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಕುಚ್ಚು ಯಾವ ಕಲರ್ ತೊಗೊತೀರಾ, ನಾನು ಸ್ಯಾರಿ ಬದ್ದಲ್ಲಿ ನೀವು ನೋಡ್ತಾ ಇರ್ಬೋದು, ರಾಮ ಗ್ರೀನ್ ಆ್ಯಂಡ್ ಮೆರೂನ್ ಇದೆ. ನಾನು ಮೆರೂನ್ ಕಲರ್ ಕಾಂಬಿನೇಷನ್ ತೊಗೊತಾ ಇದ್ದೀನಿ. ಜಾಸ್ತಿ ಮೆರೂನ್ ಕಲರ್ ತೊಗೊತಾ ಇದ್ದೀನಿ. ಇದು ಒಂದು 300 ಲೇಯರ್ ತೊಗೊಂಡಿದ್ದೀನಿ. 70 ಲೇಯರ್ ಆದರೆ ಮತ್ತೆ ಫೋಲ್ಡ್ ಮಾಡಿದ್ರೆ 4 ಫೋಲ್ಡ್ ಮಾಡಿದಾಗ 300 ಲೇಯರ್ ಬರುತ್ತೆ. ಹಾಗೆ ಇದಕ್ಕೆ ಬೇಕಾಗಿರುವ ಈ ಡಿಸೈನ್ಗೆ ಬೇಕಾಗಿರುವಂಥದ್ದು ಈ ರೀತಿ ರಿಂಗ್ ಬೀಡ್ಸ್ ಇತ್ತು, ನೋಡ್ತಾ ಇರ್ಬೋದು ನೀವು. ಈ ರೀತಿ ರಿಂಗ್ ಬೀಡ್ಸ್ ಮತ್ತು ಸೆಂಟ್ರಲ್ಲಿ ಬಂದು ರೋಸ್ ಬೀಡ್ಸ್, ಇದು ಎರಡನ್ನೂ ತೊಗೊಬೇಕು. ಇದು ರೋಸ್ ಬೀಡ್ಸಸ್ ಬಂದು 4 mm ತೊಗೊಂಡಿದ್ದೀನಿ. ರಿಂಗ್ ಬೀಡ್ಸಸ್ ನಾರ್ಮಲ್ ಸೈಜಸ್ಸೇ ತೊಗೊಂಡಿದ್ದೀನಿ. ಇದು ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು ಈ ಒಂದು ಡಿಸೈನ್ ಮಾಡಬೇಕಿದ್ರೆ ಈ ರಿಂಗ್ ಬೀಡ್ಸಸ್ಗೆ ಕುಚ್ಚನ್ನ ಟ್ಯಾಗ್ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಹೋಲ್ ಇದೆಯಲ್ಲ ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ಹೋಲಲ್ಲಿ ಆ ಕಡೆ ಈ ಕಡೆ ಬಿಟ್ಟು ಈ ಒಂದು ಕೆಳಗಡೆ ಭಾಗದಲ್ಲಿ ನಾವು ಕುಚ್ಚನ್ನು ಕಟ್ಕೊಬೇಕು. ಈ ರೀತಿ ಸೂಜಿಯಿಂದ ಸಹಾಯದಿಂದ ಈ ರೀತಿ ಥ್ರೆಡ್ಡನ್ನು ಆ ರಿಂಗ್ ಬೀಡ್ಸ್ ಒಳಗಡೆ ಈ ರೀತಿ ತಗೊಂಡೋಗಿ ನಂತರ ಸ್ವಲ್ಪ ಎಷ್ಟು ನೋಡಿ ಕಾಣಿಸ್ತಾ ಇರ್ಬೋದು. ನಂತರ ಈ ರೀತಿ ನೀಟ್ ಮಾಡಿಕೊಂಡು ಬೆರಳು ಸಹಾಯದಿಂದ ಆ ಹೋಲು ನಡುವೆ ಮಧ್ಯದಲ್ಲಿ ನೋಡಿ, ಹೋಲ್ ಇಲ್ಲೂ ಕಾಣಿಸ್ತಾ ಇದೆ ಮತ್ತು ಈ ಕಡೆ ಇದೆ ಹೋಲ್ಸು. ಕರೆಕ್ಟಾಗಿ ಈ ರೀತಿ ಹಿಡ್ಕೊಬೇಕಾಗುತ್ತೆ. ಈ ಕಡೆ ಹೋಲಿದೆ ಮತ್ತು ಈ ಕಡೆ ಹೋಲಿದೆ. ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಯಾವುದೇ ಥರ ಥ್ರೆಡ್ ಆ ಕಡೆ ಈ ಕಡೆ ಹೋಗಬಾರ್ದು. ಆ ಟೈಪಲ್ಲಿ ಸ್ವಲ್ಪ ಹೀಗೆ ಇಟ್ಕೊಳ್ಳಿ. ಸೇಮ್ ನಾರ್ಮಲ್ ಕುಚ್ಚನ್ನ ಹೇಗೆ ಟ್ಯಾಗ್ ಮಾಡ್ತಾಯಿದ್ವಿ ಅದೇ ರೀತಿ ನಾರ್ಮಲ್ ಕುಚ್ಚನ್ನ ಈ ರೀತಿ ಟ್ಯಾಗ್ ಮಾಡ್ಕೊಳ್ಳಿ. ಈ ರೀತಿ ದಾರನ ಎಳೆದು ಇದಕ್ಕೆ 1 2 3 4 5 6 ಲೇಯರ್ನ ನಾನು ಸುತ್ತಿಟ್ಕೊತಾ ಇದ್ದೀನಿ ಜರಿ ಥ್ರೆಡ್ಡಲ್ಲಿ. 6 ಲೇಯರ್ ಆದರೂ ನೀವು 5 ಆದರೂ ಹಾಕೊಬೋದು. 6 ಲೇಯರ್ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗ್, ಅದಕ್ಕೋಸ್ಕರ. ನೆಕ್ಸ್ಟ್ ಟ್ಯಾಗ್ ಮಾಡಿ ಇದನ್ನು ಈ ರೀತಿ ಎಳೆದು ಈ ರೀತಿ ಟ್ಯಾಗ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು ಟ್ಯಾಗ್ ಮಾಡಿ, ಬಿಚ್ಚೋಗಬಾರ್ದು. ಫ್ರೆಂಡ್ಸ್, ಇಲ್ಲಿ ಟ್ಯಾಗ್ ಮಾಡಿದ್ಮೇಲೆ ಸ್ವಲ್ಪ ನಮಗೆ ಎಷ್ಟು ಕುಚ್ಚು ಎಷ್ಟು ಉದ್ದ ಬೇಕಾಗುತ್ತೆ ಅಷ್ಟು ಉದ್ದದ ಒಂದು ಇದರಲ್ಲಿ ನೀವು ಕಟ್ ಮಾಡ್ಕೊಬೇಕು. ಆದಷ್ಟು ತುಂಬ ಹೆವಿ ಕೆಲವ್ರು ಕೇಳ್ತಾರೆ, ಹೆವಿ ಬೇಕಿದ್ರೆ ನಾನು ಮೀಡಿಯಮಾಗಿ ಕುಚ್ಚನ್ನು ಲೆಂತ್ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ರೆಡಿ ಮಾಡಿ ಇಟ್ಕೊಬೇಕು. ಫಸ್ಟು ನೀವು ಈ ರೀತಿ ಬೀಡ್ಸ್ಗೆ ಕುಚ್ಚನ್ನು ಹಾಕಿ ರೆಡಿ ಮಾಡಿ ಇಟ್ಕೊಬೇಕು. ನಾನು 2 ಕಲರಲ್ಲಿ ಮಾಡ್ತಾಯಿದ್ದೀನಿ. ನನಗಿದು ರಾಮ ಗ್ರೀನು ಅಷ್ಟೊಂದರಿ ಬೇಡ ಅಂತ ಇದಕ್ಕೆ ಮರೂನ್ ಕಲರ್ ಜಾಸ್ತಿ ತೊಗೊಂಡಿದ್ದೀನಿ. ರಾಮ ಗ್ರೀನ್ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಹೀಗೆ ಹೇಗೆ ಹಾಕೋದು ಇದನ್ನು ಅಂತ ನಾನು ತೋರಿಸ್ಕೊಡ್ತೀನಿ ಇವಾಗ. ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ರೀತಿ ಕಲರ್ ಕಾಂಬಿನೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ.
ಯಾವಾಗಲೂ ನಾವು ಬೇಬಿ ಕುಚ್ಚನ್ನು ಹಾಕಬೇಕಿದ್ರೆ ಇದರಲ್ಲಿ ಬ್ಯಾಕ್ ಸೈಡ್ ಹಾಕ್ಕೊಳ್ತಾ ಇದ್ವಿ, ಈ ಕಡೆ ಸೈಡ್ ಹಾಕ್ಕೊಳ್ತಾ ಇದ್ವಿ. ಯಾಕೆ ಅಂತಂದರೆ ನಾವು ಈ ರೀತಿ ಕುಚ್ಚನ್ನು ಕಟ್ಟಿದಾಗ ಈ ರೀತಿ ಲೇಯರ್ ಬರುತ್ತಲ್ಲ, ಅದು ಬ್ಯಾಕ್ ಹೋಗ್ತಿತ್ತು. ಇದು ಫ್ರಂಟ್ ಟರ್ನ್ ಮಾಡಿದಾಗ ಫ್ರಂಟ್ ಸೈಡ್ ಈ ರೀತಿ ಬರ್ತಿತ್ತು. ಆದರೆ ನಾವು ಇದನ್ನು ಬೀಡ್ಸಸ್ಸು ನಾವು ಫ್ರಂಟ್ ಸೈಡಿಂದನೇ ಹಾಕಬೇಕು ಈ ಒಂದು ಡಿಸೈನ್ಗೆ. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ ಅಂತ ಅಂದರೆ, ಫಸ್ಟು ನಾವು ಸ್ಯಾರೀಸ್ನ ಫ್ರಂಟ್ ಸೈಡಲ್ಲೇ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಆದಮೇಲೆ ನೆಕ್ಸ್ಟು ಈ ರೀತಿ ಸೇಮ್ ಜರಿ ಥ್ರೆಡ್ ದಾರನ ತೊಗೊಂಡು ಲಾಸ್ಟಲ್ಲಿ ಒಂದು ಗಂಟು ಹಾಕೊಳ್ಳಿ. ನೀವು ಸ್ಯಾರಿ ಕಲರ್ಸು ಏನಿದೆ ಕಾಟನ್ ಥ್ರೆಡನ್ನು ತೊಗೊಬೋದು. ನಾನು ಜರಿ ಥ್ರೆಡನ್ನು ತೊಗೊತಾ ಇದ್ದೀನಿ. ಈ ರೀತಿ ಲಾಸ್ಟಲ್ಲಿ ಒಂದು 2 ಸ್ಯಾರಿ ಈ ರೀತಿ ಗಂಟು ಹಾಕ್ಕೊಳ್ಳಿ. ಸ್ವಲ್ಪ ಫಿನಿಶಿಂಗ್ ಬರೋದಿಲ್ಲ, ಅಷ್ಟೊಂದಾರಿ ಜಾಸ್ತಿ ಲೇಯರ್ ಬಿಟ್ಕೋಬೇಡಿ. ನಂತರ ಈ ಸ್ಯಾರೀಸ್ ಇದೆಯಲ್ಲ, ಸ್ಯಾರೀಸಲ್ಲಿ ಹೋಲ್ ಮಾಡ್ಕೊಬೇಕು. ಈ ಥರ ಸೂಜಿಯನ್ನು ಹೋಲ್ ಮಾಡಿ ಆ ದಾರವನ್ನು ಸೇರಿಸಿ ಟೈಟ್ ಮಾಡ್ಕೊಳ್ಳಿ. ಮತ್ತು ಫಸ್ಟ್ ಟೈಮ್ ಮಾತ್ರ 1-2 ಸ್ಟಿಚ್ಚನ್ನು ಹಾಕಿ, ಯಾಕಂದರೆ ಬಿಚ್ಚೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಈ ರೀತಿ 1-2 ಸಾರಿ ಈ ರೀತಿ 2 ಸರಿ ಸ್ಟಿಚ್ಚನ್ನು ಹಾಕಿದ ನಂತರ ಇದು ಬರುತ್ತಲ್ಲ ಕುಚ್ಚು ಫ್ರೆಂಡ್ಸ್, ಇಲ್ಲಿ ಇದನ್ನು ಯಾವಾಗಲೂ ನೀವು ಈ ಥರ ಬ್ಯಾಕ್ ಸೈಡಿಂದ ಹಾಕಬೇಕು. ನಾವು ಕುಚ್ಚನ್ನು ಈ ಥರ ಕಟ್ಟಿದ್ದೀವಿಯಲ್ಲ, ಅದು ಲಾಕ್ ಮಾಡಿರಬೇಕಾದ್ರೆ ಈ ಥರ ಥ್ರೆಡ್ ಬಂದಿರುತ್ತಲ್ಲ, ಇಲ್ಲಿ ಈ ಕಡೆ ನಾವು ಹಿಂಗೆ ಟರ್ನ್ ಮಾಡಿದಾಗ ಈ ರೀತಿ ಹಿಂಗೆ ಟರ್ನ್ ಮಾಡ್ತೀವಿ, ಆವಾಗ ಈ ರೀತಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನೀವು ಬ್ಯಾಕ್ ಸೈಡಿಂದ ಈ ರೀತಿ ಸೂಜಿಯನ್ನು ಆ ಹೋಲ್ಗೆ ಹಾಕ್ಕೊಬೇಕಾಗತ್ತೆ. ಸ್ವಲ್ಪ ಮುಂದೆ ಮಾಡಿ 1 ಹೋಲ್ ಮಾತ್ರ ಹಾಕ್ಕೊಬೇಕು. 1 ಹೋಲ್ಗೆ ಈ ಬೀಡ್ಸನ್ನು ಆ್ಯಡ್ ಮಾಡಿ, ರೋಸ್ ಬೀಡ್ಸು ಸ್ವಲ್ಪ ಈ ರೀತಿ ಮಾಡಿಕೊಂಡು, ಮತ್ತು ಇನ್ನೊಂದು ಬೀಡ್ಸ್ ಇರುತ್ತಲ್ಲ, ಇನ್ನೊಂದು ಹೋಲ್ಸು ಆ ಕಡೆಯಿಂದ ಆ ಸೂಜಿಯನ್ನು ತಂದರೆ ನೋಡಿ, ಟರ್ನ್ ಓವರ್ ಮಾಡಿದ್ರೆ ಅದು ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ. ನೆಕ್ಸ್ಟು ಅದನ್ನು ಸ್ವಲ್ಪ ಈ ರೀತಿ ಕರೆಕ್ಟ್ ಇದರಲ್ಲಿ ಇಟ್ಕೊಂಡು ಲಾಕ್ ಮಾಡಿ, ನಿಮ್ಮ ಕೈ ಬೆರಳು ಸಹಾಯದಿಂದ ಕರೆಕ್ಟ್ ಪ್ಲೇಸಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಈ ರೀತಿ ಲಾಕ್ ಮಾಡಬೇಕು. ಸ್ಟಿಚ್ ಮಾಡಿ, ಮತ್ತೆ ಇನ್ನೊಂದು ಸರಿ ಸ್ಟಿಚ್ ಮಾಡಿ, ಏಕೆಂದರೆ ಬಿಚ್ಚೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸ್ವಲ್ಪ ಟೈಟಾಗೇ ಮಾಡಿ, ಲೂಸ್ ಮಾಡಿದ್ರೆ ಆ ಕಡೆ ಈ ಕಡೆ ಕೂತ್ಕೊಳ್ಳುತ್ತೆ, ಅಷ್ಟು ಚೆಂದ ಕಾಣಿಸೋದಿಲ್ಲ ಈ ಒಂದು ಡಿಸೈನು. ಎಲ್ಲಿಗೆ ಬರುತ್ತಲ್ಲ ನೋಡಿ, ಮತ್ತು ಬ್ಯಾಕ್ ಸೈಡ್ ಟರ್ನ್ ಮಾಡಿ 2 ಸರಿ ಲಾಕ್ ಮಾಡಿ. ಈ ರೀತಿ ಲಾಕ್ ಮಾಡಿ ನೋಡಿ, ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಮತ್ತು ಅದೇ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಸ್ಪೇಸ್ ಬಿಟ್ಟು, ಜಸ್ಟು ಜಾಸ್ತಿ ಬೇಡ, ಸ್ವಲ್ಪ ಸ್ಪೇಸ್ ಬಿಟ್ಟು, ಮತ್ತು ಇನ್ನೊಂದು ತುಂಬ ಸ್ಪೇಸ್ ಬಿಟ್ಟರೂ ಚೆನ್ನಾಗಿ ಕಾಣಿಸಲ್ಲ, ತುಂಬ ಹತ್ತಿರ ಇದ್ರೂ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ನಾನು ಈ ಕಡೆಯಿಂದ ನೋಡಿ ಆ ದಾರ ಎಲ್ಲಿ ಬರುತ್ತೆ ಆ ಸೈಡಿಂದ ಹೋಲ್ ಇದು ಮಾಡ್ಕೊಂಡಿದ್ದೀನಿ, ಸೂಜಿಯನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಬೀಡ್ಸನ್ನು ಸೂಜಿಯಲ್ಲಿ ಆ್ಯಡ್ ಮಾಡಿ ಸೂಜಿಯನ್ನು ಹಿಡ್ಕೊಂಡು ಈ ರೀತಿ ನೆಕ್ಸ್ಟ್ ಹೋಲ್ ಒಳಗಡೆ ಸೂಜಿಯನ್ನು ತಗೊಂಡು ಟರ್ನ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ, ಸ್ವಲ್ಪ ಎಳಿಬಾರ್ದು, ಎಳೆದ್ರೆ ಸುಕ್ಕು ಟೈಪಲ್ಲಿ ಬರುತ್ತೆ, ಸ್ಯಾರಿ ಸುಕ್ಕಾಗೋ ಚಾನ್ಸಸ್ ಇರುತ್ತೆ. ಕೆಳಗಡೆ ಬೆರಳನ್ನು ಈ ರೀತಿ ಇಟ್ಕೊಂಡು ಕರೆಕ್ಟ್ ಮೆಜರ್ಮೆಂಟ್ಗೆ ನಾರ್ಮಲಾಗಿ ಸ್ವಲ್ಪ ಟೈಟ್ ಮಾಡಿ, ಆಮೇಲೆ ಆ ಪಾಯಿಂಟ್ ಮಾಡಿ ಸ್ಟಿಚ್ ಮಾಡಿ.
ಈ ರೀತಿ 2 ಟೈಮ್ ಮಾಡಬೇಕು. ಮತ್ತು ಬ್ಯಾಕ್ ಸೈಡ್ ಸ್ವಲ್ಪ ಟರ್ನ್ ಮಾಡಿ ಇಲ್ಲಿ 2 ಟೈಮ್ ಲಾಕ್ ಮಾಡಿ. ಕರೆಕ್ಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೀವು ಲಾಕ್ ಮಾಡಲಿಲ್ಲ ಅಂತಂದರೆ ಸ್ವಲ್ಪ ಆ ಕಡೆ ಈ ಕಡೆ ಆ ಒಂದು ಬೀಡ್ಸಸ್ಸು ಅಲ್ಗಾಡುವಂಥದ್ದು ಆ ಥರ ಚಾನ್ಸಸ್ ಎಲ್ಲ ಇರಬೇಕಾದ್ರೆ ಅಷ್ಟು ಫಿನಿಶಿಂಗ್ ಕರೆಕ್ಟಾಗಿ ಬರೋಲ್ಲ. ಆಮೇಲೆ ಕಂಪ್ಲೇಂಟ್ ಆಗುತ್ತೆ, ಅದು ಕಸ್ಟಮರ್ಸ್ ಕಂಪ್ಲೇಂಟ್ ಮಾಡ್ತಾರೆ. ಸೊ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪು, ಜಾಸ್ತಿ ಏನು ಗ್ಯಾಪ್ ಬೇಡ, ಜಸ್ಟ್ ಒಂದು 1/2 ಸೆಂಟಿಮೀಟರ್ ಗ್ಯಾಪಲ್ಲಿ ಇನ್ನೊಂದು ಬೀಡ್ಸನ್ನು ಹಾಕ್ಕೊಳ್ಳಿ. ನೀವು ಮಾರ್ಕ್ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು, ಬಟ್ ನಾನು ಕಣ್ಣಾಳ್ತಲ್ಲಿ ನಾನು ಮಾಡ್ತೀನಿ, ಹಾಗಾಗಿ ಇದನ್ನು ಈ ರೀತಿ ತೋರಿಸ್ತೀನಿ ನಿಮಗೆ. ನೋಡಿ, ಇನ್ನೂ ಒಂದು ತೋರಿಸ್ತೀನಿ ನೋಡಿ. ಬ್ಯಾಕ್ ಸೈಡು ಒಂದು ಹೋಲು ಮಾತ್ರ ಆ್ಯಡ್ ಮಾಡ್ಕೊಬೇಕು. ನೆಕ್ಸ್ಟು ಬೀಡ್ಸನ್ನು ಈ ರೀತಿ ಆ್ಯಡ್ ಮಾಡಿ ಆ ಒಂದು ರಿಂಗ್ ಬೀಡ್ಸ್ ಒಳಗಡೆ ಕಳಿಸಿ, ನೆಕ್ಸ್ಟ್ ಈ ಕಡೆ ಹೋಲ್ ಒಳಗಡೆ ಸೂಜಿಯನ್ನು ಹಾಕಿ ಈ ರೀತಿ ಲಾಕ್ ಮಾಡಿ. ಕರೆಕ್ಟಾಗಿ ಹಿಂದ್ಗಡೆ ಬೆರಳನ್ನು ಇಟ್ಕೊಂಡು ಸ್ಯಾರಿ ಒಳಗಡೆ ಈ ರೀತಿ ಆ ಒಂದು ಕ್ಲಾತ್ ಒಳಗಡೆ ಹೋಗಿ ಈ ರೀತಿ ಲಾಕ್ ಮಾಡಿ 2 ಸ್ಟಿಚ್ಚನ್ನು ಹಾಕಿ ಮತ್ತು ಬ್ಯಾಕ್ ಸೈಡ್ ಲಾಕ್ ಮಾಡಿ. ಈ ರೀತಿ ನೆಕ್ಸ್ಟ್ ಕಂಟಿನ್ಯೂ. ನಾನು ಇಲ್ಲಿ ಒಂದು 7 ಮೆರೂನ್ ಕಲರ್ ಥ್ರೆಡ್, ರಾಮಾ ಗ್ರೀನು 2 ಕಲರ್ ತೊಗೊತಿದ್ದೀನಿ. ಈ ಸ್ಯಾರಿ ಪೂರ್ತಿ ಮಾಡಿ ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲೇ ಕಾಣಿಸ್ತಾ ಇದೆ, ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಯಾರಿ ಪೂರ್ತಿ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ಈ ಒಂದು ಸ್ಪೇಸಲ್ಲಿ ನೀವು ರೌಂಡ್ ಬೀಡ್ಸ್ ಆದರೂ ಹ್ಯಾಂಡ್ ಮಾಡ್ಕೊಬೋದು, ಇಲ್ಲ ಈ ರಿಂಗ್ ಬೀಡ್ಸ್ ಸ್ಪೇಸಲ್ಲಿ ಬೇರೆ ಬೀಡ್ಸನ್ನು, ಅಂದರೆ ಸ್ವಲ್ಪ ಈ ರೀತಿ ಕುಚ್ಚನ್ನು ಕಟ್ಕೊಳಕ್ಕಾಗಲ್ಲ, ಅಂದರೆ ಬೇರೆ ಫ್ಲವರ್ ಬೀಡ್ಸಸ್ಸು ಆ ಟೈಪೆಲ್ಲ ಆದರೆ ಈ ಒಂದು ರಿಂಗ್ ಬೀಡ್ಸಲ್ಲೇ ಸ್ಕ್ವೇರು ಓವೆಲ್ ಶೇಪು ಇರುತ್ತೆ, ಅದಕ್ಕೂ ಯೂಸ್ ಮಾಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒನ್ ಟೈಮ್ ನಿಮಗೂ ಅದನ್ನು ಟ್ರಯಲ್ ತೋರಿಸ್ತೀನಿ. ಸರ್ಕಲ್ ಬೀಡ್ಸಲ್ಲಿ ಈ ಥರ ಬರುತ್ತೆ ಡಿಸೈನು. ನೋಡಿ, ರೋಸು ಪೆಟಲ್ಸ್ ಇಲ್ಲಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಯಾರಿ ಪೂರ್ತಿ ಮಾಡಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇದು ಫಿನಿಶಿಂಗ್ ಈಗ ಆಗಿದೆ, ಸ್ಯಾರಿ ಪೂರ್ತಿ ಎಲ್ಲ ಮಾಡಾಗಿದೆ. ನೋಡಿ, ಈ ಥರ ಲಾಸ್ಟ್ ಫಿನಿಶಿಂಗ್ ಈ ಥರ ಬಂದಿದೆ. ಡೈರೆಕ್ಟ್ಲಿ ಅನ್ನೋದಕ್ಕಿಂತ ವಿಡಿಯೋದಲ್ಲಿ ಅನ್ನೋದಕ್ಕಿಂತ ಡೈರೆಕ್ಟ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಇದು ರಾಮಾ ಗ್ರೀನು ಡಾರ್ಕ್ ಮೆರೂನ್ ಬರುತ್ತೆ, ಬಟ್ ಸ್ವಲ್ಪ ರೆಡ್ಡಿಶ್ ಕಾಣಿಸ್ತಾ ಇದೆ. ರಿಯಲಿ ಅಂತ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಡಿಸೈನು. ಇದಕ್ಕೆ ಬಂದು ನೀವು ಏನು ಬೇಕಾದರೂ ಡೆಕೋರೇಟ್ ಮಾಡ್ಬೋದು. ಕುಚ್ಚು ಹಾಕಿರ್ತೀವಲ್ಲ, ಆ ಸ್ಪೇಸಲ್ಲಿ ಒಂದೊಂದು ಸ್ಟೋನ್ ಬೇಕಾದರೂ ಪೇಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಇವತ್ತೊಂದು ವಿಡಿಯೋದಲ್ಲಿ ಈ ಡಿಸೈನು ಈ ರೀತಿ ಲಾಸ್ಟ್ ಫಿನಿಶಿಂಗ್ ಈ ರೀತಿ ಬಂದಿದೆ. ಇದಕ್ಕೆ ಪ್ರೈಸ್ ಬಂದು 500ವರೆಗೂ ಚಾರ್ಜ್ ಮಾಡ್ಬೋದು, ಹಾಗೆ ಪ್ಲೇಸ್ ಆಫ್ ಡಿಪೆಂಡ್ ಆಗುತ್ತೆ. ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.